ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ಇವತ್ತು ನನ್ನ ಕಸಿನ್ ವೆಡ್ಡಿಂಗ್ ಅಂತ ಹೇಳಿದ್ನಲ್ವಾ. ಸೊ ಇವತ್ತು ರಿಸೆಪ್ಷನ್ನು. ಇನ್ನೂ ಏನೂ ರೆಡಿ ಆಗಿಲ್ಲ. ಚೌಟ್ರಿಗೆ ಹೋಗಿ ರೆಡಿ ಆಗಬೇಕು. ಸೊ ಇಲ್ಲಿಂದ ಚೌಟ್ರಿಗೆ ಹೋಗುವಾಗ ಏನೇನು ಮಾಡ್ತಾರೆ ಅಂತ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ. ಸೊ ಸ್ಟೇ ಟ್ಯೂನ್ಡ್, ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಅಂತ ಅಂದ್ಕೊತೀನಿ. ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊತೀನಿ. ಸೊ ಹೇಗೆ ಬರುತ್ತಾ ಗೊತ್ತಿಲ್ಲ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಸಿಂಪಲಾಗಿ ಚೂಡಿದಾರ್ ವೇರ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಚೌಟ್ರಿಗೆ ಹೋಗಿ ರೆಡಿ ಆಗಬೇಕು. ಸೊ ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಏನು ವೇರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಸೊ ನಾನಿವಾಗ ನನ್ನ ಕಸಿನ್ ಮನೆ ಹತ್ರ ಬಂದೆ. ಇವಾಗ ಏನಂತಂದರೆ ಚೌಟ್ರಿಗೆ ಹೋಗೋಕ್ಕೂ ಮುಂಚೆ ಮನೇಲಿ ಎಲ್ಲ ಪೂಜೆ ಮಾಡಿ ಓಡಬೇಕು ಅಂತ ಇರುತ್ತಲ್ವ. ಸೊ ಮದುವೆ ಹೆಣ್ಣು. ಸೊ ಅದಕ್ಕೆ ಅವ್ರ ಮನೆಯನ್ನೆಲ್ಲ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ, ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಅವರು ಪೂಜೆ ಮಾಡ್ತಾರೆ. ಸೊ ಇದು ಮದುವೆ ಹುಡುಗಿಯವರ ಮನೆ, ದೇವ್ರ ಮನೆ. ಸೊ ನೆಕ್ಸ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಇವರೇ ನನ್ನ ಕಸಿನ್ನು. ಸೊ ಇವ್ರದ್ದೇ ಮದುವೆ ಇರೋದು. ಹೋದ ವ್ಲಾಗಲ್ಲೂ ಹೇಳಿದ್ದೆ ಅನಿಸುತ್ತೆ, ತೋರಿಸಿದ್ದೆ ಇವ್ರನ್ನ. ಸೊ ಫೈನಲಾಗಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೊರಡ್ತೀವಿ. ಸೊ ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಮನೆಯಿಂದ ಹೊರಡುವಾಗ ಈ ಥರ ಎಲೆ ಅಡಿಕೆ ಕೊಟ್ಟು ದೊಡ್ಡವ್ರದ್ದೆಲ್ಲ ಆಶೀರ್ವಾದ ತಗೊಂಡು ಆಮೇಲೆ ಟೆಂಪಲ್ ಹತ್ರ ಹೋಗ್ತೀವಿ. ಸೊ ಇವಾಗ ಅದನ್ನೇ ಮಾಡ್ತಾಯಿದ್ದಾರೆ. ಸೊ ದೊಡ್ಡವರು ಯಾರ್ಯಾರು ಮನೆಯಲ್ಲಿ ದೊಡ್ಡವ್ರು ಇರ್ತಾರೆ ಅವ್ರಿಗೆಲ್ಲ ಎಲೆ ಅಡಿಕೆ ಕೊಟ್ಬಿಟ್ಟು ಸೊ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾವು ದೇವಸ್ಥಾನ ಹತ್ರ ಬಂದ್ರಿ. ದೇವಸ್ಥಾನಕ್ಕೆ ಫಸ್ಟೇ ಪೂಜೆ ಕೊಟ್ಬಿಟ್ಟಿದ್ರು. ಸೊ ಇವಾಗ ದೇವಸ್ಥಾನ ಬಾಗ್ಲಾಕಿರೋದ್ರಿಂದ ಈಚೆನೇ ಹಂಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀರಿ. ಕಾರಿಗೆ ಪೂಜೆ ಮಾಡಿಕೊಂಡು ಹುಡುಗಿ ಕರ್ಕೊಂಡು ಹೋಗೋದು ಅಷ್ಟೇ ಚೌಟ್ರಿಗೆ. ಸೊ ಅದನ್ನು ಮಾಡ್ತಾಯಿದ್ದಾರೆ. ಇಲ್ಲೂ ಅದೇ ಕಳಶ ಇದೆಲ್ಲ ಇಟ್ಟು ಪೂಜೆ ಮಾಡಿ ಇವಾಗ ಹುಡುಗಿಗೆ ತಂಗಿ ಯಾರಿರ್ತಾರೆ ಅವರು ಅದೇನು ಗೂಡು ಇಟ್ಕೋಬೇಕಂತೆ. ಸೊ ಅದನ್ನು ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗ ಸೋದರ ಮಾವ ಹಾರ ಹಾಕ್ಬೇಕು ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಕೈಯಲ್ಲಿ ಅವಳಿಗೆ ಹಾರ ಹಾಕ್ಸ್ತಾಯಿದ್ದಾರೆ. ಅವಳಿಗೆ ಬಂದು ನಮ್ಮ ಚಿಕ್ಕಪ್ಪ ಮಾವ ಆಗಬೇಕು. ಸೊ ಇವಾಗ ಅದನ್ನೇ ಮಾಡ್ತಾಯಿದ್ದಾರೆ. ಸೊ ಇವಾಗ ನೆಕ್ಸ್ಟು ಇನ್ನೇನಿಲ್ಲ, ಚೌಟ್ರಿಗೆ ಹೊರಡೋದಷ್ಟೇ. ಸೊ 3 ಕಾರಲ್ಲಿ ಹೊರಟ್ವಿ ನಾವು ಚೌಟ್ರಿಗೆ ಇವಾಗ. ಸೊ ಇದು ಚೌಟ್ರಿಗೆ ಹೊರಡಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇದು ಬಂದು ಒಂದು ಹುಡುಗಿ ಹೋಗ್ತಾರೋ ಕಾರ್. ಇವ್ರು ಬಂದು ನಮ್ಮ ಅತ್ತೆ. ಇವ್ರನ್ನೂ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಸೊ ಅವ್ರು ಕಳ್ಸ ಹಿಡ್ದಿದ್ದಾರೆ. ಸೊ ಹುಡುಗಿ ನೋಡಿ ಇಲ್ಲಿ ಕೂತಿದ್ದಾಳೆ ಮಧ್ಯದಲ್ಲಿ. ಆ ಕಡೆ ನಮ್ಮ ಅಕ್ಕ ಕೂತಿದ್ದಾರೆ, ಈ ಕಡೆ ಇನ್ನೊಂದು ಅತ್ತೆ ಕೂತಿದ್ದಾರೆ, ಇವಳು ಅತ್ತೆ ಮಗಳು. ಸೊ ಹುಡುಗಿ ಹೋಗೋ ಕಾರಲ್ಲಿ ಬರೀ ಇಷ್ಟೇ ಜನ. ಹಿಂದೆಗಡೆ ಫುಲ್ಲು ಲಗೇಜ್ ತುಂಬಿಟ್ಟಿದ್ರು. ನಾವು ಮನುಷ್ಯರು ಹೋಗೋದಕ್ಕಿಂತ ನಮ್ಮ ಲಗೇಜ್ಗಳೇ ಕಾರ್ ಫುಲ್ಲು ಇತ್ತು. ಇನ್ನೊಂದು ಕಾರಲ್ಲಂತೂ ಬರೀ ಲಗೇಜೇ ಇತ್ತು. ಈ ಕಾರಲ್ಲ, ಇನ್ನೊಂದು ಕಾರ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನಮ್ಮ ಅಜ್ಜಿ ಹೋಗ್ತಾಯಿದ್ರು. ಹಿಂದೆಗಡೆ ಫುಲ್ಲು ಲಗೇಜ್ ಕಾಣ್ತಾ ಇರ್ಬೋದು. ನಾವೆಲ್ಲ ಮನುಷ್ಯರೆಲ್ಲ ಕ್ಯಾಬಲ್ಲಿ ಹೋಗಿ ಲಗೇಜ್ನೆಲ್ಲ ಕಾರ್ಗಳೆಲ್ಲ ಹಾಕಿ ಕಳಿಸಿದ್ದಾಯಿತ್ತು. ಸೊ ಅಷ್ಟು ಲಗೇಜಸ್ ಇತ್ತು. ಏನು ಒಬ್ಬೊಬ್ರದ್ದು ಕಮ್ಮಿ ಅಂದ್ರೂ ಒಂದು 5 ಬ್ಯಾಗ್ ಇತ್ತು. ಬರೀ ಏನಿಲ್ಲ, ರಿಸೆಪ್ಷನು ಮುಹೂರ್ತದು. ಈ ಕಾರಂತೂ ಫುಲ್ಲು ಲಗೇಜೇ ಹೋಯ್ತು. ಸೊ ಇವಾಗ ಫೈನಲಿ ರೀಚ್ ಆದ್ವಿ ಚೌಟ್ರಿ ಹತ್ರ. ಎಲ್ಲರೂ ಬಂದ್ವಿ. ಸೊ ಹುಡುಗಿನ ವೆಲ್ಕಮ್ ಮಾಡ್ತಿರೋದು ಚೌಟ್ರಿ ಒಳಗಡೆ ಬರೋಕ್ಕೆ. ಯಾವಾಗ್ಲೂ ಆರತಿ ಎಲ್ಲ ಮಾಡಿ ಇರುತ್ತಲ್ವ ಏನಾದ್ರು ಶಾಸ್ತ್ರ ಅದೆಲ್ಲ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗಿನ. ಸೊ ಇದು ಹುಡುಗಿನ ಒಳಗಡೆ ಕರ್ಕೊಂಡು ಹೋಗುವಾಗ ಹಿಂಗೆ ಇಳೆ ಎಲ್ಲ ತೆಗ್ದು ಕಾಯಿ ಹೊಡೆದು. ಸೊ ನಾವು ಹೋದಾಗ ಇನ್ನೂ ಹುಡುಗ ಅವರು ಬಂದಿರಲಿಲ್ಲ. ಇದು ಫಸ್ಟು ಹುಡುಗಿಯವರು ಬಂದಿದ್ದು. ಸೊ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಚೌಟ್ರಿ ಒಳಗಡೆಗೆ. ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು. ಹುಡುಗಿ ಜೊತೆ ನಮ್ಮ ಮನೆಯವರೆಲ್ಲರೂ ಲೈನಾಗಿ ಹೋಗ್ತಾಯಿದ್ದೀವಿ. ಸೊ ಇದೆರಡು ನಮ್ಮ ಕಾರ್, ಇನ್ನೂ ಒಂದು ಆ ಕಡೆ ನಿಂತಿದೆ ಇನೋವಾ. ಸೊ ಇದಿಷ್ಟರಲ್ಲಿ ನಾವು ಹೊರಟಿದ್ವಿ. ಇದು ಬಂದು ಚೌಟ್ರಿ ನೋಡಿ. ಚೌಟ್ರಿ ಒಳಗಡೆ ಹೇಗಿದೆ, ಬಟ್ ಸಿಂಪಲಾಗಿದ್ದು ಚೆನ್ನಾಗಿತ್ತು. ಅಷ್ಟು 4 ರೂಮ್ ಇದ್ದಿದ್ದು ಚೌಟ್ರಿಯಲ್ಲಿ. ಬಟ್ ಅಂದರೆ ನಮಗೆ ಅಡ್ಜಸ್ಟ್ ಆಯಿತು. ಬಿಕಾಸ್ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಸ್ಟೇ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಪರವಾಗಿಲ್ಲ. ಬಟ್ ಚೌಟ್ರಿ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಫಸ್ಟ್ ಬಂದಿದ್ದು ತಿನ್ನೋಕೆ ಅಂದ್ಬಿಟ್ಟು. ಫಸ್ಟು ಚೆನ್ನಾಗಿ ತಿನ್ನೋಣ ಅಂದ್ಬಿಟ್ಟು ನಾವು ಮಧ್ಯಾಹ್ನ ಹೋಗೋಷ್ಟರಲ್ಲೇ ಊಟ ರೆಡಿಯಾಗಿತ್ತು. ಹಾಗೆ ಇನ್ನೂ ಹುಡುಗ ಮನೆಯವ್ರು ಕೂಡ ಬಂದಿರಲಿಲ್ಲ. ಸೊ ಆದ್ದರಿಂದ ನಾವೇ ಫಸ್ಟು
ಊಟ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಊಟಕ್ಕೆ ಕುತ್ಕೊಬಿಟ್ಟಿದ್ದೀವಿ. ಸೊ ಫಸ್ಟ್ ಯಾಕಂದರೆ ಇನ್ನು ನೆಕ್ಸ್ಟ್ ಒಬ್ಬರಾದ್ಮೇಲೆ ಒಬ್ಬರು ರೆಡಿ ಆಗಬೇಕು ಅಂದ್ಬಿಟ್ಟು ಫಸ್ಟು ಊಟಕ್ಕೆ ಕುತ್ಕೊಬಿಟ್ಟಿದ್ದೀವಿ. ಊಟ ಚೆನ್ನಾಗಿತ್ತು. ಸೊ ಈಗ ಹುಡ್ಗ ಮನೆಯವ್ರು ಬಂದರು. ಸೊ ಹುಡ್ಗನ ವೆಲ್ಕಮ್ ಮಾಡಬೇಕಲ್ವ, ಅದಕ್ಕೆ ಈ ಥರ 5 ಜನ ತಲೆ ಮೇಲೆ ನೀರು, ಲೆಮನ್ ಜ್ಯೂಸು ಏನೇನೋ ಕೊಟ್ಟಿದ್ದಾರೆ, ಒಂದೊಂದ್ರಲ್ಲಿ ಒಂದೊಂದು. ಸೊ ಅದ್ರಲ್ಲಿ ನಾನು ಇದ್ದೀನಿ. ಇವಾಗ ಅಲ್ಲೇ ಚೌಟ್ರಿ ಒಳಗಡೆ ಒಂದು ಚಿಕ್ಕ ದೇವಸ್ಥಾನ ಥರ ಇರುತ್ತಲ್ವ, ಅರಳಿಕಟ್ಟೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಹುಡ್ಗನ ಚೌಟ್ರಿ ಒಳಗಡೆ ಕರ್ಕೊಬರೋದು ಒಂದು ಶಾಸ್ತ್ರ ಮಾಡಿದರು. ಸೊ ಇದು ಹುಡ್ಗ ಅವ್ರದ್ದು ಬಂದಿದ ತಕ್ಷಣ ಅವ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ತೊಗೊತಾ ಇದ್ದಾರೆ ಕ್ಯಾಮ್ರಾಮನ್ನು. ಸೊ ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಸೊ ಇವಾಗ ಹೋಗ್ತಾಯಿದ್ದೀವಿ ಎಲ್ಲ. ಇದು ಚೌಟ್ರಿ ಹತ್ರ ಇರೋ ಅರಳಿಕಟ್ಟೆ, ಚಿಕ್ಕ ಪುಟಾಣಿ ದೇವಸ್ಥಾನ ಥರ ಮಾಡಿದ್ದಾರೆ ಚೌಟ್ರಿ ಒಳಗಡೆನೆ. ಅಲ್ಲಿ ಬಂದು ಈ ಥರ ಕಳಶನೆಲ್ಲ ತಿರ್ಗಾ ಅಲ್ಲಿ ಒಂದು ಬಟ್ಟೆ ಹಸಿ ಅಲ್ಲಿ ಇಟ್ಟು ಲೆಮನ್ ಜ್ಯೂಸ್ನೆಲ್ಲ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಸೊ ನಾವು ಇದನ್ನು ನೋಡಿಕೊಂಡು ನೆಕ್ಸ್ಟು ನಾವು ಹೊರಟೋಗ್ಬಿಟ್ವಿ. ಇದಾಗೋಷ್ಟರಲ್ಲೇ 3:34 ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ಮನೇಲಿ ತುಂಬ ಜಾಸ್ತಿ ಜನ ಇರೋದ್ರಿಂದ ಒನ್ ಬೈ ಒನ್ ಬೇಗ ರೆಡಿ ಆಗಬೇಕಾಗಿತ್ತು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಸೊ ಇದು ನನ್ನ ಅರ್ಧಂಬರ್ಧ ಮೇಕವರ್ ಆಗಿದೆ. ಎಲ್ಲರಿಗೂ ತುಂಬ ಚೆನ್ನಾಗಿ ನಾವು ಯಾವ ಹೇರ್ ಸ್ಟೈಲ್ ನಾವು ಫೋನಲ್ಲಿ ತೋರಿಸಿದ್ವೋ ಅದೇ ಥರ ಹೇರ್ ಸ್ಟೈಲು ಮೇಕ್ ಓವರ್ ಮಾಡಿಕೊಟ್ಟಿದ್ರು. ನಮ್ಗೆ ಹೇಗೆ ನಮ್ಮ ಫೇಸ್ಗೆ ಹೇಗೆ ಚೆನ್ನಾಗಿ ಕಾಣುತ್ತೆ ಆ ಥರನೇ ನಮ್ಮ ಮನೇಲಿರೋರಿಗೆಲ್ಲರಿಗೂ ತುಂಬಾ ಖುಷಿಯಾಗೋಯ್ತು ಮೇಕ್ ಓವರು ಹೇರ್ ಸ್ಟೈಲ್ ನೋಡಿಬಿಟ್ಟು. ಬಂದಿರೋ ಎಲ್ಲರೂ ಏನು ಕೇಳಿದಾರೋ ಇಲ್ವೋ, ಮೇಕ್ ಓವರ್ ಮತ್ತು ಹೇರ್ ಸ್ಟೈಲ್ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಕೇಳಿದ್ದಾರೆ. ನನಗಂತೂ ಎಷ್ಟು ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅಂತಂದರೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿಸಿದೆಯಾ, ಚೆನ್ನಾಗಿದೆ ಮೇಕ್ ಓವರ್, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳಿದ್ದು. ನನ್ನ ಡ್ರೆಸ್ ಆಗಲಿ ಮೇಕ್ ಓವರ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೇಳಿದರು. ಸೊ ದಿಸ್ ಇಸ್ ಮೈ ಫೈನಲ್ ಔಟ್ಲುಕ್. ನನ್ನ ಮೇಕ್ ಓವರ್ ಆಯಿತು, ನನ್ನ ಡ್ರೆಸ್ ಎಲ್ಲ ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಹೇರ್ ಸ್ಟೈಲ್ ತೋರಿಸ್ತೀನಿ. ಸೊ ಇದು ನನ್ನ ಫೈನಲ್ ಔಟ್ಲುಕ್. ಸೊ ಮೇಕ್ ಓವರ್ ಡೀಟೇಲ್ಸ್, ಡ್ರೆಸ್ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಇದು ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ನಮ್ಮ ಮನೇಲಿ ನೋಡಿ ಎಲ್ಲಾದರೂ ತೋರಿಸ್ತೀನಿ. ಓಕೆನಾ? ಸೊ ಸ್ಟೇ ಟ್ಯೂನ್ಡ್, ಬಾಯ್. ಈಗ ನಂದು ಕಂಪ್ಲೀಟ್ ರೆಡಿ ಆದಮೇಲೆ ವೆಲ್ಕಮ್ ಡ್ರಿಂಕು ಮತ್ತು ಎಂಟ್ರಿಯಲ್ಲಿ ಏನೇನೋ ಇಟ್ಟಿದ್ರು. ಸೊ ಇದನ್ನು ಬಂದು ನನ್ನ ಮಗಳು ನೋಡಿ ಹೇಗೆ ರೆಡಿಯಾಗಿದ್ದಾಳೆ. ಈ ಡ್ರೆಸ್ ಬಂದು ನಮ್ಮ ಅತ್ತೆನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಸೊ ಹುಡುಗಿದು ಮೇಕ್ ಓವರ್ ಆಗಿತ್ತು. ಸೊ ಅದಕ್ಕೆ ಅವ್ರನ್ನೂ ಸ್ಟೇಜ್ ಮೇಲೆ ಕರ್ಕೊಂಬಂದಿದ್ದಾರೆ. ಸೊ ಈಗ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ನಮ್ಮ ಮನೇಲಿ ಎಲ್ಲರದೂ 3 ನಾವು ಕೂತ್ಕೊಂಡಿದ್ದು, 3:30ಗೆ ಮೇಕ್ ಓವರ್ಗೆ. 6 ಅಷ್ಟರಲ್ಲಿ ಎಲ್ಲರದ್ದು ಪ್ರತಿಯೊಬ್ಬರು 15 ಮೆಂಬರ್ಸ್ ನಾವು ರೆಡಿ ಆಗಬೇಕಾಗಿದ್ದು. 15 ಮೆಂಬರ್ಸ್ ಕೂಡ ಆನ್ ಟೈಮಲ್ಲಿ ರೆಡಿಯಾಗಿ ನಿಂತಿದ್ವಿ. ಫಸ್ಟ್ ಟೈಮ್ ನಾವು ಎಲ್ಲರೂ ಪ್ರತಿಯೊಬ್ಬರೂ ಆನ್ ಟೈಮ್ ರೆಡಿಯಾಗಿದ್ದು ಈ ಮದುವೆಲೆ ಅಂದ್ಕೊತೀನಿ. ಇಲ್ಲಾಂದರೆ ಯಾರಲ್ಲ ಒಬ್ಬರು ಮಿಸ್ ಆಗ್ತಿದ್ರು. ಸೊ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ನಮ್ಮ ತಾತ ಸೈಡು ರಿಲೇಟಿವ್ ಸ್ವಲ್ಪ ಜನ ಇದ್ದಾರೆ. ಸೊ ಕಂಪ್ಲೀಟ್ ನಮ್ಮ ತಾತನ ಫ್ಯಾಮಿಲಿ ಫೋಟೋ ಇದು. ಸೊ ಇದಾದಮೇಲೆ ನೆಕ್ಸ್ಟ್ ಅವ್ರ ಕಡೆಯವ್ರು ಕೇಕ್ ಕಟ್ ಮಾಡಿಸ್ತಾಯಿದ್ರು. ಆ್ಯಂಡ್ ಇದು ಫೈನಲ್ ಊಟ, ನೈಟ್ ರಿಸೆಪ್ಷನ್ದು ಊಟ ಹೀಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ನಾನು ನನ್ನ ಕಸಿನ್ನು ಊಟದ ಬಗ್ಗೆ ಮಾತಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟು ನಮ್ಮ ಅಕ್ಕನ ಮದುವೆ ಅಂತ ಹೇಳ್ತಾಯಿದ್ದೆ ನಾನು. ಸೊ ಅದಕ್ಕೆ ಅವಳು ನಗ್ತಾ ಇದ್ದಾಳೆ. ಸೊ ಇದೆಲ್ಲ ಆದಮೇಲೆ ನನ್ನ ಕಸಿನ್ಸು ಸ್ವಲ್ಪ ಜನ ನನ್ನ 15 ಕಸಿನ್ಸಲ್ಲಿ ಈ 4 ಜನ ಕಸಿನ್ಸು ಫುಲ್ಲು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದಾರೆ. ಯಾವ ಸೈಕಲ್ ಗ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಈ ಡ್ಯಾನ್ಸ್ ಅಂತಲೇ ಗೊತ್ತಿಲ್ಲ. ಫುಲ್ಲು ಡ್ಯಾನ್ಸೆಲ್ಲ ಪ್ರಾಕ್ಟೀಸ್ ಮಾಡಿ ಸಾಂಗ್ಸ್ ಎಲ್ಲ ರಿಮಿಕ್ಸ್ ಮಾಡಿ ಒಂದರಲ್ಲೇ ಹಾಕ್ಕೊಂಡು ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡಲೇಬೇಕು ಅಂತ ಬಂದ್ಬಿಟ್ಟು ಡ್ಯಾನ್ಸ್ ಬಟ್ ಚೆನ್ನಾಗಿ ಆಡಿದ್ರು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲೂ ಕೂಡ ಬೋರ್ ಆಗಿಲ್ಲ ಅಂತ ಅಂದ್ಕೊತೀನಿ. ಹೇರ್ ಸ್ಟೈಲ್, ಡ್ರೆಸ್ ಡೀಟೇಲ್ಸ್ ಏನಾದ್ರು ಬೇಕಂದರೂ ಕಮೆಂಟ್ ಮಾಡಿ. ನಾನು ಫಾರ್ ಶೋರ್ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ.
ಸೊ ಇದು ಬಂದು ಇವ್ರಿಗೂ ರೆಡಿ ಮಾಡಿದ್ದು ನಾನು ಮೇಕ್ ಓವರ್ ಮಾಡಿಸ್ಕೊಂಡಲ್ಲ ಅವರೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.